ಹಾಯ್, ನಮಸ್ತೆ ಎಲ್ರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲಪ್ಪ ಅಂದ್ರೆ ತುಂಬ ಜನ ಕೇಳತ್ತಾರ, ಮೆಸೇಜ್ ಮಾಡತ್ತಾರ. ಆ್ಯಕ್ಚುಲಿ ಇನ್ಸ್ಟಾಗ್ರಾಮಲ್ಲಿ ಜಾಸ್ತಿ ಜನ ಏನಂದರೆ ಇವಾಗ ಏನು ಯೂಟ್ಯೂಬ್ ಏನು ಓಪನ್ ಮಾಡಿದ್ದಾರೆ ಅವರಿಗೆಲ್ಲ ಹೆವಿ ಡೌಟ್ ಇರುತ್ತೆ, ಗೊತ್ತು ಎಲ್ರಿಗೂ ಹಾಗೆ ಇರೋದು. ಫಸ್ಟಿಗೆ ಏನು ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಡೌಟ್ಸ್ ಇರ್ತಾವೆ. ಏನು ಆಕೈತೋ, ಯಾವಾಗ ಮೊನಟೈಸ್ ಆಕೈತೋ, ಅದು ಪ್ರೊಸೀಜರ್ ಏನಿರತ್ತೆ ಗೊತ್ತಿರಂಗಿಲ್ಲ. ಮತ್ತು ಯಾವ ಥರ ವಿಡಿಯೋ ಹಾಕಬೇಕು, ನಾವು ಏನು ಯಾವ ಥರ ತಂಬ್ಲೈನ್ ಕೊಡಬೇಕು, ಮತ್ತು ಟೈಟಲ್ ಹೆಂಗೆ ಹಾಕಬೇಕು, ಅದ್ರ ಬಗ್ಗೆ ಸ್ವಲ್ಪನೂ ಗೊತ್ತಿರಲ್ದವ್ರ ಅಂದ್ರೆ ಸ್ವಲ್ಪ ಹಳ್ಳಿ ಜನ ಅಂತಲೇ ಹೇಳ್ಬೋದು. ಅಂದರೆ ಈಗ ಸ್ವಲ್ಪ ಎಲ್ರಿಗೂ ಅರ್ನಿಂಗ್ಸ್ ಮಾಡ್ಬೇಕಂತ ಆ್ಯಕ್ಚುಲಿ ಎಲ್ರಿಗೂ ಆಸೆ ಇದ್ದೇ ಇರ್ತೈತಿ. ಅದ್ರಾಗ ಕಲ್ತವ್ರಂತರೂ ಚೆನ್ನಾಗಿ ಹಾಕ್ತಾರೆ, ಪರವಾಗಿಲ್ಲ ಹಳ್ಳಿ ಕಡೆ. ಅದ್ರ ಸ್ವಲ್ಪ ಜನ ನನ್ನ ಥರ ಏನು ಗೃಹಿಣಿಯರು ಏನು ಇರ್ತಾರೆ, ಮನೆ ಕೆಲಸ ಮಾಡ್ಕೊಂಡು ಏನು ಲಾಗ್ಸ್ ಹಾಕೋರು ಇರ್ತಾರೆ. ಸೊ ಅವರಿಗೆಲ್ಲ ಸ್ವಲ್ಪ ಅಂದ್ರೆ ಅಷ್ಟಕ್ಕಷ್ಟ ಗೊತ್ತಿರ್ತೈತಿ. ಅಂಥವ್ರು ನನಗೆ ತುಂಬ ಜನ ಮೆಸೇಜಸ್ ಅಂದರು. ನಾನು ನೋಡೇ ಇರಲಿಲ್ಲ ಒಂದು ಸ್ವಲ್ಪ ದಿನ. 2 ಐ ಡಿ ಇದಾವೆ ನಾನು. ಇನ್ಸ್ಟಾಗ್ರಾಮ್ದು ಒಂದು ಯೂಟ್ಯೂಬ್ ಅಟ್ಯಾಚ್ ಇದ್ದದ್ದು ಬೇರೆ ಐತಿ, ಒಂದು ಸಪ್ರೇಟಾಗಿ ಒಂದು ಬೇರೆ ಐತಿ. ನಾನು ನೋಡೇ ಇರಲಿಲ್ಲ, ಅದು ಯೂಟ್ಯೂಬ್ ಇದ್ರದ್ದು ಐ ಡಿ ತೆಗೆದು ನೋಡೇ ಇರಲಿಲ್ಲ. ರಿಕ್ವೆಸ್ಟು ಒಂದು ಎಷ್ಟು ಅಂದರೆ ಒಂದು 2-3 ಜನ ಅಣ್ಣಗಳು ಮೆಸೇಜ್ ಮಾಡ್ಯಾರ, ಅಕ್ಕ ಹೆಂಗೆ ಸ್ಟಾರ್ಟ್ ಮಾಡಿದ್ರಿ, ಏನೇನು ರೂಲ್ಸ್ ಇರ್ತಾವ ಹೇಳ್ರಿ ಅಂತೇಳಿ. ಆಮೇಲೆ ಒಂದಿಬ್ಬರು ಆಲ್ಮೋಸ್ಟ್ ಈಗ ಇಬ್ಬರಿಗೆ ರಿಪ್ಲೈ ಕೊಟ್ಟಿದೆ. ಯೂಟ್ಯೂಬ್ ವಿಡಿಯೋ ಹೆಂಗೆ ಹಾಕಬೇಕು, ನೀವು ಹೆಂಗೆ ಹಾಕಿರ ಜಾಸ್ತಿ ಅಂದರೆ ಜಾಸ್ತಿ ವೈರಲ್ ಆಗ್ತಾವ, ಈ ರೀತಿ ಒಂದಿಷ್ಟು ನಾನು ಮಾಹಿತಿ ನನಗೆ ಗೊತ್ತಿರೋದನ್ನು ನಾನು ಹೇಳ್ಕೊಟ್ಟೀನಿ ಇನ್ಸ್ಟಾಗ್ರಾಮಲ್ಲೇ. ಸೊ ಅವ್ರು ಇವಾಗಂತೂ ಒಂದು 10-15 ಮೆಸೇಜಸ್ ಇದಾವೆ. ಅಕ್ಕ ಯೂಟ್ಯೂಬ್ ಸ್ಟಾರ್ಟ್ ಹೆಂಗೆ ಮಾಡೋದು, ಯಾವ ಥರ ವಿಡಿಯೋ ಹಾಕೋದು, ಮೊನಿಟೈಸ್ ಅಂದರೆ ಏನು ಅಂತ ಕೂಡ ಕೇಳ್ತಾರೆ. ಹಂಗಿರ್ಬೇಕಾದ್ರೆ ನಾನು ಯಾಕೆ ಒಂದು ವಿಡಿಯೋ ಮಾಡಿ ಹಾಕ್ರಿ ನಮಗೂ ಗೊತ್ತಾಗತ್ತೆ ಅಂತ ಹೇಳಿದ್ರು. ಟೈಮ್ ಸಿಕ್ಕಿರಲಿಲ್ಲ ಮಾಡೋಕ್ಕೆ, ಇವತ್ತು ಟೈಮ್ ಸಿಕ್ಕತಿ. ಸೊ ಯಾವ ರೀತಿ ಮಾಡಬೇಕು, ಅಂದರೆ ನಾನು ಪ್ರತಿಯೊಬ್ಬರಿಗೂ ಸಪ್ರೇಟ್ ಮೆಸೇಜ್ ಮಾಡ್ಕೋತ ಕೂತ್ರೆ ತುಂಬ ನನಗೆ ಆಗಂಗಿಲ್ಲ, ಸ್ವಲ್ಪ ಕೆಲಸ ಭಾಳ ಇರೋದ್ರಿಂದ. ಅದಕ್ಕಾಗೇನ ಈ ವಿಡಿಯೋ ಮಾಡಾಕತ್ತೇನಂತ. ಸೊ ಆದಷ್ಟು ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿರಿ. ತುಂಬ ಜನ ನೋಡ್ತೀರಿ, ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ. ಹಂಗೆ ಇಷ್ಟ ಆದ್ರೆ ಒಂದೇ ಒಂದು ಲೈಕು ಕೊಟ್ಬಿಡ್ರಿ, ಆಯಿತು. ಏನಪ್ಪ ಅಂದರೆ ಮೊದಲಿಗೆ ಯೂಟ್ಯೂಬು ಮೇನ್ ಫಸ್ಟಿಗೆ ನಮ್ಮದು ಇದೇ ಪ್ರಾಬ್ಲಮ್ ಆಗಿದ್ದು. ಆಗಬಾರ್ದು ಅಂದ್ರೆ ಮೇನು ನೆನಪಿಟ್ಕೋಬೇಕಾಗಿರೋದಂದರೆ, ನೀವು ಯೂಟ್ಯೂಬು ಏನು ಜಿಮೇಲ್ ಹಾಕ್ತಿರಲ್ಲ ಅವಾಗ ಸ್ಟಾರ್ಟ್ ಮಾಡಿಕೊಂಡು ಅವಾಗ ಹಾಕಬೇಕಾದ್ರೆ ಮೇನು ಏನು ಪಾಸ್ವರ್ಡ್ ಕೇಳತ್ತಲ್ಲ, ಕೊಡ್ತೀವಲ್ಲ ನಾವು ಪಾಸ್ವರ್ಡು, ಇನ್ಸ್ಟಾಗ್ರಾಮ್ ಥರ ಅಲ್ಲ. ಇಲ್ಲಿ ಇನ್ಸ್ಟಾಗ್ರಾಮಲ್ಲಿ ಐ ಡಿ ಹೋದರೆ ಇನ್ನೊಂದು ಐ ಡಿಗೆ ನಮ್ಮ ಜಿಮೇಲ್ ಹಾಕಿದ ಕೂಡಲೇ ಅವರೇ ಒಂದು ಪಾಸ್ವರ್ಡ್ ಕೊಡ್ತಾರೆ. ಆದರೆ ಯೂಟ್ಯೂಬಲ್ಲಿ ಹಂಗಿಲ್ಲ. ಆ್ಯಕ್ಚುಲಿ ನಾವೇ ಓನಾಗಿ ನಮಗೆ ಬೇಕಾಗಿರೋ ನಂಬರ್ಸ್ನ ಹಾಕಬೇಕು, ಅದು ನೆನಪುಳಿಯೋ ಥರ ಇರಬೇಕು. ಅದನ್ನೇನಾದರೂ ಮರ್ತ್ರಿ ನೀವು ಕೆಟ್ರಿ, ಯೂಟ್ಯೂಬ್ ಮೊನಿಟೈಸ್ ಆಗೋದೇ ಇಲ್ಲ. ಅದು ಮೇನ್ ಏನಪ್ಪ ಅಂದರೆ ಪಾಸ್ವರ್ಡ್ ಯಾವುದು ಕಾರಣಕ್ಕೂ ಮರೆಯೋಕೆ ಹೋಗ್ಬೇಡ್ರಿ. ಏನಾದರೂ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಾಯಿದ್ದೀರಿ, ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತಾಯಿದ್ದೀರಿ ಅಂದರೆ, ಯೂಟ್ಯೂಬ್ ಚಾನಲ್ ಏನಾದರೂ ಹೊಸದಾಗಿ ಓಪನ್ ಮಾಡ್ತಿದ್ದೀರಿ ಅಂದ್ರೆ ಖಂಡಿತ ಏನೋ ಪಾಸ್ವರ್ಡ್ನ ಎಲ್ಲಾದರೂ ನೆನಪುಳಿಯೋ ಥರ ಒಂದು ಕಡೆ ಬರೆದಿಟ್ಟಿಡಿ. ಮೊಬೈಲಲ್ಲೇ ಒಂದು ನೋಟಿಸ್ ಅಂತ ಬರುತ್ತೆ, ಅಲ್ಲಾದರೂ ಹಾಕಿಡಿ, ಅಥವಾ ಸ್ಕ್ರೀನ್ಶಾಟ್ ತಗೊಂಡು ಗೂಗಲ್ ಫೋಟೋಸ್ ಒಳಗಾದರೂ ಹಾಕಿಡಿ, ಇಲ್ಲಾದರೂ ಒಂದು ಕಡೆ ಬರೆದಿಡಿ. ಹಾಗೇನಾದರೂ ಮರೆತ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ನನಗೆ ಗೊತ್ತೇ ಇರಲಿಲ್ಲ ಪಾಸ್ವರ್ಡ್ ಹೆಂಗೆ ಅಂತಲೇ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನಂಗೆ ನೆನಪೇ ಇರಲಿಲ್ಲ, ಏನು ಹಾಕಿದ್ದೀನಿ ಅಂತ ಕೂಡ ಗೊತ್ತಿರಲಿಲ್ಲ. ತುಂಬ ಕಷ್ಟ ಆಯಿತು ಮೊನಿಟೈಸ್ಗೆ. ಸೊ ಹಾಗಾಗಿ ನಾನು ಮೊದಲಿಗೆ ಹೇಳೋದು ಇದನ್ನ ಒಂದೇ ಪಾಯಿಂಟ್, ಖಂಡಿತ ಎಲ್ರಿಗೂ ಅದನ್ನೇ ಹೇಳಿದ್ದೀನಿ ಇವಾಗ. ಸೊ ಯಾವುದೇ ಕಾರಣಕ್ಕೂ ಪಾಸ್ವರ್ಡ ಮರೆಯೋಕೆ ಹೋಗಬೇಡ್ರಿ. ಎರಡನೇದು ಏನಪ್ಪ ಅಂದರೆ, ನೀವು ಕರೆಕ್ಟಾಗಿ ಹೆಸರು ಕೊಡಬೇಕಾದ್ರೆ ನೀವು ಕರೆಕ್ಟಾಗಿ ಅಂದರೆ ಸರ್ಚ್ ಮಾಡಿದರೆ ನಿಮ್ಮ ಹೆಸರು ಸಿಗೋ ಥರ ಇರಬೇಕು. ಅಂದರೆ ನಮ್ಮ ಹಳ್ಳಿ ಕಡೆ ಏನಪ್ಪ ಅಂದರೆ ನಮ್ಗೆ ಅಡ್ರೆಸ್ಸು ಅಂದರೆ ಸರ್ನೇಮ್ ಅಂತ ಒಂದು ಬರುತ್ತೆ. ಬಟ್ ಒಂದಿಷ್ಟು ಕೆಲವು ಜನ ನನಗೆ ಮೆಸೇಜ್ ಮಾಡಿದವ್ರು ಕೇಳಿದವ್ರಿಗೆ ಸರ್ನೇಮ್ ಅಂದ್ರೇ ಗೊತ್ತಿಲ್ಲ. ನಾನು ಅಯ್ಯೋ ಏನಿದು ವಿಚಿತ್ರ, ಸರ್ನೇಮ್ ಆ ಕಡೆ ಒಂದು ಮಂಡ್ಯ ಸೈಡು ಏನೋ ಗೊತ್ತಿಲ್ಲ, ಆ ಕಡೆಯವರೇ ಜಾಸ್ತಿ. ನಂಗೆ ಮೈಸೂರು, ಮಂಡ್ಯ, ಮತ್ತೇನು ಕೊಳ್ಳೇಗಾಲ,
ಆ ಕಡೆಯವರು ಜಾಸ್ತಿ ನನಗೆ ಪರಿಚಯ ಫ್ರೆಂಡ್ಸ್ ಎಲ್ಲ ಇರೋದು. ಅವ್ರೆಲ್ರಿಗೂ ನಾನು ಕೇಳಿದಾಗ ಬೆಂಗಳೂರು ಸೈಡ್ದವರು ಒಂದು ಸ್ವಲ್ಪ ಜನ ಅದಾರ. ಅವ್ರಿಗೆಲ್ಲ ಕೇಳಿದಾಗ ಆ್ಯಕ್ಚುಲಿ ಅವ್ರಿಗೆ ಸರ್ನೇಮೇ ಇಲ್ಲ. ನಮ್ಮ ಕಡೆ ಎಲ್ಲ ನಮ್ಮ ಹೆಸರು ಜೊತೆಗೆ ನಮ್ಮ ಹಸ್ಬೆಂಡ್ ನೇಮ್ ಸೇರಿಸಿ ನಮ್ಮದು ದೇಸಾಯಿ ಅಥವಾ ನಮ್ಮದು ಕಮ್ಮತ್ತಿಗಿ ಅಂತ ಐತಿ. ದೇಸಾಯಿ ನಮ್ಮದು ಇನ್ನೊಂದು ಎರಡನೇದು. ಹಿಂಗೆ ಪ್ರತಿಯೊಬ್ಬರಿಗೂ ಒಂದೊಂದು ಅಡ್ರೆಸ್. ಅವ್ರು ಯಾವ ಅಂದರೆ ಹಿಂದೆ ಯಾವ ಊರು ಬಿಟ್ಟು ಬಂದಿರ್ತಾರಲ್ಲ ಅವ್ರದ್ದೊಂದು ಅಡ್ರೆಸ್ ಅಂತ ಹೇಳಿ ಕೊಟ್ಟಿರ್ತಾರೆ ಎಲ್ಲರಿಗೂ ಸರ್ ನೇಮ್. ಬಟ್ ಆ ಕಡೆ ಇಲ್ವಂತೆ. ಅವ್ರು ಏನು ಹಾಕಬೇಕು ಹಂಗಿದ್ದಾಗ ಇವಾಗ ಖುಷಿ ಅನ್ನೋರು ಏನಾದರೂ ಅದಕ್ಕೆ ಜಾಸ್ತಿ ಗೌಡ ಅಂತ ಸೇರಿಸ್ಕೋತಾರೆ. ಗೌಡಾಸ್ ಇದ್ದವರು ಗೌಡ ಅಂತ ಸೇರಿಸ್ಕೋತಾರೆ. ಇವಾಗ ನೋಡ್ಬೋದು ಸೋನು ಗೌಡ ಆಗಿರ್ಬೋದು, ಹಾಗೆ ಹಲವಾರು ಜನ ಅದಾರ, ಬಿಂದು ಗೌಡ, ಮತ್ತು ಹಾಗೆ ಕೆಲವೊಂದಿಷ್ಟು ಜನ ಅದಾರ ಹಂಗೆ ಸೇರಿಸ್ಕೋತಾರೆ. ಹಂಗಿರ್ಬೇಕಾದ್ರೆ ಕೆಲವೊಂದಿಷ್ಟು ಜನಕ್ಕೆ ಆಪ್ಷನ್ನೇ ಇರೋಂಗಿಲ್ಲ. ಸ್ವಲ್ಪ ಅವರ ಆ ಥರ ಗೌಡ ಸೇರಿಸ್ಕೊಳ್ಳೋಕೆ ಇರಲ್ದವ್ರಿಗೆ ಆ ಥರ ಏನು ಹಾಕ್ಬೇಕಂತನೂ ಗೊತ್ತಾಗ್ತಿರಂಗಿಲ್ಲ. ಹಂಗಿರ್ಬೇಕಾದ್ರೆ ಕುಕ್ಕಿಂಗ್ ವ್ಲಾಗ್ಸು, ವನಜಾ ಕುಕ್ಕಿಂಗ್ ವ್ಲಾಗ್ಸು, ಆಮೇಲೆ ಸವಿತಾ ಏನು ಕುಕ್ಕಿಂಗ್ ವ್ಲಾಗ್ಸ್, ಈ ಥರ ನಿಮ್ಮ ಹೆಸರು ಫಸ್ಟಿಗೆ ಸೇರಿಸ್ಕೊಂಡು ಹಾಕಿದ್ರೆ ಬೆಸ್ಟ್ ಅನಿಸುತ್ತೆ. ಅಂದರೆ ಒಬ್ಬರು ನಿಮ್ದು ಇನ್ಸ್ಟಾಗ್ರಾಮ್ ಐ ಡಿ ಏನಿರುತ್ತೋ ಅದೇ ಥರ ಹಾಕಿದ್ರೂ ಬೆಸ್ಟ್. ಇಲ್ಲಾಂದ್ರೆ ನಿಮ್ಮ ಸರ್ಚ್ ಮಾಡಿದರೆ ನಿಮ್ಮ ಹೆಸರು ಎಲ್ಲಾದರೂ ಅವ್ರು ನೋಡಿದರೆ ವಿಡಿಯೋನ ಅವ್ರು ಸರ್ಚ್ ಮಾಡಿದರೆ ಸಿಗೋ ಥರ ಇರಬೇಕು. ಆ ಥರ ಇದ್ದರೆ ನಿಮಗೆ ಇನ್ನೂ ಬೆಳೆಯೋಕೆ ಹೆಲ್ಪ್ ಆಕತಿ. ಆಮ್ಯಾಗ ನಿಮ್ಮದು ಏನು ನಿಮ್ಮ ಯೂಸರ್ಸ್ ಇರ್ತಾರಲ್ಲ, ಒಂದು 2-3 ವಿಡಿಯೋ ಹಾಕೋಣ ಗೊತ್ತಾಗತ್ತೆ ನಿಮ್ಗೆ ಅಲ್ಲಿ ಬರತ್ತೆ ಸರ್ಚ್ ಮಾಡಿದರೆ. ಯಾವಾಗ ನಿಮ್ಮ ಯೂಸರ್ಸ್ ಆನ್ಲೈನ್ ಇರ್ತಾರಂತ ಹೇಳಿ ಜಾಸ್ತಿ, ಅವಾಗ ನೀವು ವಿಡಿಯೋನ ಶೇರ್ ಮಾಡೋದ್ರಿಂದ ಜಾಸ್ತಿ ವೈರಲ್ ಆಗ್ತಾವೆ. ನಂದು ಆಲ್ಮೋಸ್ಟ್ ಸಂಜೆ ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ ಅಷ್ಟರಲ್ಲಿ ನಾನು ಶೇರ್ ಮಾಡಿದರೆ ಜಾಸ್ತಿ ನನ್ನ ವಿಡಿಯೋ ವೈರಲ್ ಆಗ್ತಾವೆ. ಈ ರೀತಿ ಇರುತ್ತೆ. ಮತ್ತು ಹೇಳಬೇಕಂದ್ರೆ ಸ್ಮಾಲ್ ಮೇಲಿರುವಂಥವನ್ನ ಒಂದಿಷ್ಟು ಹೇಳಿಬಿಡ್ತೀನಿ ಇವಾಗ. ಆಮೇಲೆ ಚೆನ್ನಾಗಿ ತಮ್ಲೈನ್ ಚೆನ್ನಾಗಿ ಕೊಡಬೇಕು. ತಮ್ಲೈನ್ ಮೇನ್ ಇಂಪಾರ್ಟೆಂಟು. ಎಷ್ಟು ಅಟ್ರ್ಯಾಕ್ಟಾಗಿ ನೀವು ಏನು ಇದೆ ಇಲ್ಲಿ ಅಂಥೇಳಿ ಕುತೂಹಲದಿಂದ ನೋಡಬೇಕು ಆ ಥರ ಕೊಟ್ಟರೆ. ಇವಾಗ ಸೀರಿಯಲೆಲ್ಲ ನೋಡ್ತಿರ್ತೀರಲ್ವ, ಅಲ್ಲಿ ಆಗೋದೋ ಇನ್ನೊಂದು, ಅವ್ರು ಕೊಟ್ಟಿರೋದು ಇನ್ನೊಂದು. ಮತ್ತು ಇವಾಗ ಬಿಗ್ ಬಾಸ್ ನೋಡ್ತಿರ್ತಾರಲ್ವ, ಬಿಗ್ ಬಾಸಲ್ಲಿ ತೋರಿಸ್ತಾರೆ. ಮೊನ್ನೆ ನೋಡಬೇಕು ಆ್ಯಕ್ಚುಲಿ ಏನಪ್ಪ ಅಂದರೆ ಯಾರು ಆ ಚಂದ್ರಣ್ಣ ಹೊರಗೆ ಬಂದ್ರಲ್ಲ ಅವಾಗ ತೋರಿಸಿದ್ರು. ಓಡಿ ಯಾರೋ ಹೋದ್ರು ಅನ್ನೋ ಥರ, ಯಾರು ಹೋದ್ರು ಅಂತ ಗೊತ್ತಾಗದೇ ಇರೋ ಥರ. ಅಂದರೆ ಇವಾಗ ಲಾಸ್ಟ್ ಇವರು ಕಾಕ್ರೋಚ್ ಹೊರಗೆ ಬಂದ್ರಲ್ಲ ಅವಾಗ ಮಾಡಿದ್ರು ನೋಡಿ. ಮೊದಲು ಸ್ಟೇಟ್ ಕ್ಯಾಮ್ರಾ ಇಟ್ಕೊಂಡು ವಿಡಿಯೋ ಮಾಡಿದ್ರು, ಆಮೇಲೆ ಈ ಕಡೆಯಿಂದ ಅಂದರೆ ಸೇಮ್ ಇವರು ಜಾನ್ವಿ ಮೇಡಮ್ ಹೋಗೋ ಥರ ಆ ಥರ ಒಂದು ಅವ್ರು ಯಾಕೆ ಹೋದ್ರು ಅಂತ ನಿಮ್ಗೆ ಕುತೂಹಲ ಹುಟ್ಟುತ್ತೆ. ಆ ಥರ ಒಂದು ಉದಾಹರಣೆ ಅಷ್ಟೇ. ಆ ಥರ ಕುತೂಹಲ ಹುಟ್ಟಿಸೋ ಥರ ನೀವು ವ್ಲಾಗ್ಸ್ ಏನೋ ಒಂದು ಅದ್ರ ನಿಮ್ಮ ಮನೇಲಿ ಏನೋ ನಡೆದಿರೋ ಒಂದು ಘಟನೆ ಒಳಗೆ ಒಂದು ಹಾಕಬೇಕಾಗತ್ತೆ. ಆ ಥರ ಒಂದು ಟೈಟಲ್, ಒಂದು ಲೈನ್ ಕೊಡಬೇಕಾಗತ್ತೆ. ಇಲ್ಲ ಅಂದರೆ ನಿಮ್ಮದು ಜಾಸ್ತಿ ಜನ ನೋಡ್ತಾರೆ ಅನ್ನೋರಿದ್ರೆ ಮಾಮೂಲಾಗಿ ನಿಮ್ದು ಏನೇನು ರೂಟೀನ್ ಏನಿರುತ್ತೋ ಅದನ್ನೇ ಕೊಟ್ಟರು ಪರವಾಗಿಲ್ಲ. ಮತ್ತು ಇನ್ನೊಂದು ಮೇನಾಗಿ ಹೇಳಬೇಕಂದ್ರೆ ನಾನು ಲಾಸ್ ಮಾಡ್ಕೊಂಡಿದ್ದೇನು ಗೊತ್ತಾ, ನಾನು ಈ ಥರ ಫೇಸ್ ಟು ಫೇಸ್ ಯಾವಾಗೂ ವಿಡಿಯೋ ಮಾಡಿಲ್ಲ, ಇಲ್ಲಿವರೆಗೂ ಮಾಡೇ ಇಲ್ಲ. ಆ್ಯಕ್ಚುಲಿ ಇವತ್ತೇ ಎಷ್ಟು ಧೈರ್ಯವಾಗಿ ಮಾತಾಡತ್ತೀನಿ. ಹಿಂದೆ ಸುಮ್ಮನೆ ಒಂದು ಸ್ವಲ್ಪ ಮಾಡಿದ್ದೆ ಲಾಗ್ಸ್ ಮಾಡಬೇಕಾದ್ರೆ, ಅಂದರೆ ಹೊಲದಲ್ಲಿ ಕೆಲಸ ಮಾಡಬೇಕಾದ್ರೆ. ಆಮೇಲೆ ಎಲ್ಲ ಜಾಸ್ತಿ ರಾಯರ್ ವಿಡಿಯೋ ವೈರಲ್ ಆಗತ್ತಾನ, ಅವ್ರ ಬಗ್ಗೆನೇ ಜಾಸ್ತಿ ಎಲ್ಲ ಜನ ಹೇಳ್ಕೊಳಕತ್ತಾನ. ಅದ್ರ ಬಗ್ಗೆನೇ ಜಾಸ್ತಿ ಹಾಕಿದೆ. ಅದೇ ಚೆನ್ನಾಗಿ ವೈರಲ್ ಆಯಿತು. ಇವಾಗ ಸ್ವಲ್ಪ ಡೌನ್ ಆಗಿದೆ. ಅಂದರೆ ಇವಾಗ ಮೊನಿಟೈಸ್ ಆಗಿದೆ, ಅವಾಗ ಸ್ವಲ್ಪ ಡೌನ್ ಇಡ್ತಾರಂತ, ಸ್ವಲ್ಪ ಡೌನ್ ಆಗಿದೆ, ಪರವಾಗಿಲ್ಲ. ಅದಕ್ಕೆ ನಾನು ಅದು ಬಿಟ್ಬಿಟ್ಟು ಇವಾಗ ಹೆಲ್ಪ್ ಆಗಲಿ, ನಂದು ಯೂಟ್ಯೂಬ್ ಪೇಮೆಂಟ್ ಬಂತು, ಬರದೇ ಇದ್ರೂ ಬಂತು, ಮಾಡೋರಿಗೆ ಆದರೂ ಹೆಲ್ಪ್ ಆಗಲಿ, ನಂದು ಬರದೇ ಇದ್ರೂ ಪರವಾಗಿಲ್ಲ ಯೂಟ್ಯೂಬ್ ಪೇಮೆಂಟು, ಬೇರೆಯವ್ರಿಗಾದರೂ ಹೆಲ್ಪ್ ಆಗಲಿ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಆಯಿತಾ. ಕೇಳ್ಬೋದು ಎಷ್ಟು ದಿನಕ್ಕೆ ಯೂಟ್ಯೂಬ್ ಮಾನಿಟೈಸ್ ಆಗುತ್ತೆ ಅಂತ ತುಂಬ ಜನರ ಕುತೂಹಲ. ನನಗೆ ಆಲ್ಮೋಸ್ಟ್ ಅದನ್ನೇ ಮೇನ್ ಇಂಪಾರ್ಟೆಂಟಾಗಿ ಕೇಳಿದ್ದದೆ, ಎಷ್ಟು ದಿನಕ್ಕೆ ನಮ್ಮದು ಯೂಟ್ಯೂಬ್ ಮಾನಿಟೈಸ್ ಆಗುತ್ತೆ ಯೂಟ್ಯೂಬು ಚಾನಲ್ಲು. ಅಯ್ಯೋ ಶಿವನೇ ಅಂದ್ಕೊಂಡೆ ನಾನು. ಅಂದರೆ ನಾನು ಸತತ 4 ವರ್ಷ, ಆಲ್ಮೋಸ್ಟ್ ಈಗ 5ನೇ ವರ್ಷ ಸ್ಟಾರ್ಟ್, ಬಟ್ ಇನ್ನೂ ಪೇಮೆಂಟ್ ಬಂದಿಲ್ಲ. ಅಂದರೆ ನಿಮಗೆ ಬರೋಂಗಿಲ್ಲ ಅಂತಲ್ಲ, ಬರುತ್ತೆ. ಆದರೆ ನೀವು ಹೆಂಗೆ ವಿಡಿಯೋ ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗತ್ತೆ. ಅಂದರೆ ನೀವು ಚೆನ್ನಾಗಿ ಈ ಥರ ನಂತರಲ್ಲ ಚೆನ್ನಾಗಿ ನೀವು ಎಲ್ಲ ಫುಲ್ ಗಿಕ್ಕು ಹಿಡ್ಕೊಂಡು ಮೈಕೆಲ್ಲ ಇಟ್ಕೊಂಡು ಚೆನ್ನಾಗಿ ಧೈರ್ಯದಿಂದ ಮಾತಾಡ್ಕೊತ
ಮನೆಯೆಲ್ಲ ಫ್ಯಾಮ್ಲಿ ಎಲ್ಲ ಸೇರಿಸ್ಕೊಂಡು ವಿಡಿಯೋ ಮಾಡ್ತೀರಿ ಅಂದ್ರೆ ಬೇಗ ಹೇಳ್ಬೋದು, ಅದೇನು ಇದನ್ನಿಲ್ಲ. ಬಟ್ ಒಂದೊಂದು ಸಾರಿ ಏನಾಗತ್ತೆ, ಎಲ್ಲ ಅದೇನೋ ಲಕ್ ಅನ್ನೋದು ಹೊಳಿಬೇಕಂತಾರಲ್ಲ, ಹೊಡಿಬೇಕು. ಹಂಗೆ ಇತ್ತಂದ್ರೆ ಬೇಗನೆ ಆಗತ್ತೆ, ಒಂದೊಂದು ಸಾರಿ ಹೋಗತ್ತೆ. ಪರವಾಗಿಲ್ಲ, ನೀವು ದಿನ ಒಂದು ವಿಡಿಯೋನ ಶಾರ್ಟ್ ವಿಡಿಯೋ ಲಾಗ್ ಶಾರ್ಟ್ ವಿಡಿಯೋದಾಗ ಲಾಗ್ಸ್ ಹಾಕೋದ್ರಿಂದ ಒಂದೇ ಹೋಗುತ್ತೆ. ಸೊ ಹಾಗಾಗಿ ನೀವು ಲಾಗ್ಸ್ನ ಲಾಂಗ್ ವಿಡಿಯೋ ಹಾಕಿ ಶಾರ್ಟ್ ವಿಡಿಯೋದಲ್ಲಿ ಏನಾದರೂ ರೀಲ್ಸ್ ಈ ಥರ ಮಾಡಿ ಹಾಕೋದಾದರೆ ಹಾಕಿದರೆ ಬೆಸ್ಟು. ಅಂದರೆ ಜಾಸ್ತಿ ಶಾರ್ಟ್ ವಿಡಿಯೋ ವೈರಲ್ ಆದಾಗ ಏನಾಗುತ್ತೆ, ಶಾರ್ಟ್ ವಿಡಿಯೋ ಅಂದ್ರೆ ಜಾಸ್ತಿ ಒಂದರಲ್ಲಿ ಎರಡು ಹಾಕಿದ್ರೆ ಒಂದಾದರೂ ವೈರಲ್ ಆಗೇ ಆಗುತ್ತೆ. ಹಿಂಗೆ ಹಾಕಿದಾಗ ಏನಾಗುತ್ತೆ ಅಂದ್ರೆ ಅಲ್ಲಿ ಶಾರ್ಟ್ ವಿಡಿಯೋನ ಜಾಸ್ತಿ ಜನ ನೋಡ್ತಾರೆ, ಹಾಗಾಗಿ ನಿಮ್ಗೆ ಸಬ್ಸ್ಕ್ರೈಬ್ಸ್ ಜಾಸ್ತಿ ಬರ್ತಾರೆ. ಸಬ್ಸ್ಕ್ರೈಬ್ಸ್ ಜಾಸ್ತಿ ಏನಾದರೂ ನೀವು ಮಾಡ್ಕೋಬೇಕಂದ್ರೆ ಶಾರ್ಟ್ ವಿಡಿಯೋನ ಹಾಕಲೇಬೇಕು ಜಾಸ್ತಿ. ಜಸ್ಟ್ ಬರೀ ಲಾಂಗ್ ವಿಡಿಯೋ ಹೋದ್ರೆ ಆಗಂಗಿಲ್ಲ. ಅಲ್ಲಿ ಲಾಂಗ್ ವಿಡಿಯೋದಿಂದ ವಾಚ್ ಟೈಮ್ ಕವರ್ ಮಾಡ್ಕೋಬಹುದು. ಸೊ ಶಾರ್ಟ್ ವಿಡಿಯೋ ಮ್ಯಾಗ ನೀವು ಮೊನಟೈಸ್ ಮಾಡ್ಕೋಬೇಕಂದ್ರೆ ನೀವು ಶಾರ್ಟ್ ವಿಡಿಯೋದು 10 ಮಿಲಿಯನ್ ಏನೋ ವೈರಲ್ ಆಗಬೇಕು. ಅಷ್ಟೊಂದು ಆಗ್ತೈತಂದ್ರೆ 3 ತಿಂಗಳದಾಗ ಮಾಡ್ಬೋದು, ಪರವಾಗಿಲ್ಲ. ಆದರೆ ಇಲ್ಲಾಂದರೆ ಸ್ವಲ್ಪ ಲಾಂಗ್ ವಿಡಿಯೋನು ಅದರಲ್ಲಿ ಒಂದೊಂದು ವಾರದಲ್ಲಿ ಒಂದೊಂದಾದರೂ ನೀವು ಅಳವಡಿಸ್ಕೊಂಡು ಹೋದ್ರೇನ ಜಾಸ್ತಿ ಬೇಗ ವಾಚ್ ಟೈಮ್ ಕವರ್ ಮಾಡ್ಕೊಂಡು ಯೂಟ್ಯೂಬ್ ಮೊನಿಟೈಸ್ ಮಾಡ್ಕೋಬೋದು. ಮತ್ತು ಅದರಲ್ಲೂ ಯೂಟ್ಯೂಬ್ ಮೊನಿಟೈಸಲ್ಲಿ ತುಂಬ ರೂಲ್ಸ್ ಅದಾವ, ತುಂಬ ಯಪ್ಪ, ಒಂದು ಮಿಸ್ಟೇಕ್ ಆದರೂ ಕೂಡ ಚಾನಲ್ ಗೋತಾ. ನಂದೇ ಹೇಳ್ತೀನಿ, ನಾನು ನಾನು ಹೇಳಿದೆ ಅಲ್ವಾ ಪಾಸ್ವರ್ಡ್ ಮರ್ತಿದ್ದೆ ಅಂತ. ಪಾಸ್ವರ್ಡ್ ಸಂಬಂಧ 5 ಗಂಟೆಯಿಂದ ಕಷ್ಟಪಡಾಕತ್ತಕಿ, ಸಂಜೆ 10 ಆದ್ರೂ ನನಗೆ ಅದೇನು ಹೇಳ್ತಾರೆ ಗೊತ್ತಾಗ್ತಾನೆ ಇಲ್ಲ, ನಂಗೆ ತೆಗಿಯಾಕೆ ಬರ್ತಿಲ್ಲ. ಅವ್ರು ಏನು ಹೇಳ್ತಾರೆ ನನಗೆ ಅರ್ಥನೂ ಆಗ್ತಾನೂ ಇಲ್ಲ, ಏನೂ ಇಲ್ಲ. ಅವ್ರು ಹೇಳ್ದಂಗೆ ನಂಗೆ ತೆಗಿಯಾಕೆ ಬರೋಲ್ಲ. ಅಲ್ಲಿ ಸಿಗತ್ತಾ ನೋಡು ಅಂತಾರೆ. ನನಗೆ ಗೂಗಲಲ್ಲಿ ಎಲ್ಲಿ ನೋಡಿದ್ರು ನಂದು ಪಾಸ್ವರ್ಡ್ ನಂಗೆ ಸಿಗ್ತಾನೆ ಇಲ್ಲ. ಕಡಿಕೆ ಅವರೇ ಓನಾಗಿ ಕ್ರಿಯೇಟ್ ಮಾಡಿ ಕೊಟ್ಟರು ಚಾನಲ್ದವರು. ಸೊ ಅವ್ರ ಬಗ್ಗೆನೂ ಹೇಳಿ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಖಂಡಿತ ಅವ್ರು ಹೇಳೀನಿ. ನನಗೆ ಪೂರ್ತಿ ಮೊನಿಟೈಸ್ ಮಾಡಿ ಕೊಟ್ಟಾರ. ಸೊ ಅವ್ರ ಬಗ್ಗೆ ಮತ್ತೆ ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಂತ. ಇವತ್ತು ನಮ್ಮೂರ ಜಾತ್ರೆ, ಸೊ ಹಾಗಾಗಿ ಸದ್ಯ ಹೋಗಬೇಕು. ಇವಾಗೆಲ್ಲ ದೇವ್ರದ್ದೆಲ್ಲ ಬಾಣ ಎಲ್ಲ ಮಾಡಿಕೊಂಡು ಮುಗಿಸ್ಕೊಂಡು ದನಗಳು ನೀರು ಮೇವು ಏನೇನು ಪ್ರೊಸೀಜರ್ ನಮ್ಮದು ಡೈಲಿ ಏನೈತೆ ನಮ್ಮ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಫ್ರೀ ಮಾಡ್ಕೊಂಡು ಅವ್ರ 10-15 ಜನ ಸಿಸ್ಟರ್ಸ್ ಅದಾರಲ್ಲ ಅವ್ರ ಸಂಬಂಧ ಇವತ್ತಿನ ವಿಡಿಯೋ ಮಾಡೀನಿ. ಇಷ್ಟ ಆಗಿದ್ರೆ ಮತ್ತೆ ಯಾರಾದರೂ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋರಿದ್ರೆ ಅವ್ರಿಗೆ ಶೇರ್ ಮಾಡಿ, ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ. ಹಾಗೆ ನಿಮಗೆ ಇನ್ನೂ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಮಾಡೋದು ಮರಿಬೇಡಿ. ನನಗೆ ತಿಳಿದಿರೋದನ್ನು ನಾನು ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ. ಮತ್ತು ಯಾರಾದರೂ ಚಾನಲ್ ಓಪನ್ ಮಾಡೋರು ನಿಮ್ಮ ಸುತ್ತಮುತ್ತ ಇದ್ದರೆ ಖಂಡಿತ ಅವ್ರಿಗೆ ವಿಡಿಯೋನ ಶೇರ್ ಮಾಡಿ, ಆಯಿತಾ? ಅವ್ರಿಗೆ ಹೆಲ್ಪ್ ಆಗಲಿ. ನಾನು ಇವಾಗ ಮಾಡ್ತಾ ಇರೋದು ಅದೇ. ನನಗೆ ಯೂಟ್ಯೂಬ್ ಪೇಮೆಂಟ್ ಬರುತ್ತೋ ಇಲ್ಲ ಗೊತ್ತಿಲ್ಲ, ಪ್ರೊಸೀಜರ್ ಮುಗ್ದತ್ತೋ ಎಂದಾಗುತ್ತೋ ಗೊತ್ತಿಲ್ಲ. ಅದು ಮುಂದೆ ಆಗಬೇಕಂದ್ರೆ ತುಂಬ ಕಠಿಣ ಇದೆ. ಯೂಟ್ಯೂಬದು ಡಾಲರ್ ಕಂಪ್ಲೀಟ್ ಮಾಡೋದು ಇನ್ನೂ ತುಂಬ ಕಠಿಣ ಇದೆ. ಡಾಲರ್ ನಾನು ಏನೋ ಈಸಿ ಅಂದ್ಕೊಂಡ್ಬಿಟ್ಟಿದ್ದೆ. ಈ ಯೂಟ್ಯೂಬ್ ಪೇಮೆಂಟ್ ಮಾಡೋದು ಅಷ್ಟೊಂದು ಈಸಿನೇ ಅಲ್ಲ ದೇವರು. ನನಗಂತೂ ಯಪ್ಪ ಇಷ್ಟು ದಿನ ಮಾಡಿದ್ದೀನಿ, ಬಿಡೋಕ್ಕಾಗ್ತಿಲ್ಲ. ಹಾಳಾಗಿ ಹೋಗಲಿ, ಬರೋದಿಲ್ಲ. ಬಿಡಬೇಕು ಅಂದರೆ ಬಿಡೋಕ್ಕಾಗ್ತಿಲ್ಲ. ಇಷ್ಟು ದಿನ ಮಾಡ್ಕೊಂಬಂದಿನಿ. 4 ವರ್ಷ ಮಾತು ಅನಿಸ್ಕೊಂಡು ಆಡಿಸ್ಕೊಂಡು ಎಲ್ಲ ಬೈಸ್ಕೊಂಡು ಎಲ್ಲ ಮಾಡ್ಕೊಂಡು ಕಷ್ಟಪಟ್ಟು ಮಾಡ್ಕೊಂಬಂದಿನಿ. ಬಿಡೋಕ್ಕಾಗ್ತಿಲ್ಲ. ಈ ಕಡೆ ಯೂಟ್ಯೂಬ್ ಪೇಮೆಂಟು ಬರ್ತಿಲ್ಲ. ನಂತರ ಯಾರಿಗೂ ಆಗಬಾರ್ದು. ಅದಕ್ಕೆ ನೀವು ಬೇಗ ಚೆನ್ನಾಗಿ ವಿಡಿಯೋ ಹಾಕಿ ಬೇಗ ವೈರಲ್ ಮಾಡ್ಕೊಂಡು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಗ ಮಾನಿಟೈಸ್ ಮಾಡ್ಕೊಂಡು ಬೇಗ ಪೇಮೆಂಟ್ ತೊಗೊಳ್ಳಿ, ಆಯಿತಾ? ನನ್ನ ಹಾರೈಕೆ ನನ್ನ ಕಡೆಯಿಂದ ಅಷ್ಟೇ. ಆಯಿತು. ಮತ್ತು ಡೌಟ್ಸ್ ಇದ್ದರೆ ಖಂಡಿತ ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಯೂಟ್ಯೂಬಲ್ಲಿ ಆಗಿರ್ಬೋದು, ಖಂಡಿತ ಮೆಸೇಜ್ ಮಾಡಿ ಕಮೆಂಟ್ ಮಾಡಿ, ಖಂಡಿತ ರಿಪ್ಲೈ ಕೊಡ್ತೀನಿ ಅಂತ. ಮತ್ತೆ ವಿಡಿಯೋವನ್ನು ಯೂಟ್ಯೂಬ್ ಬಗ್ಗೆ ಚಾನಲ್ ಬಗ್ಗೆ ಹೇಳಿ ಹಾಕ್ತಾನೆ ಇರ್ತೇನಂತ. ಸೊ ಯಾವುದ್ರ ಬಗ್ಗೆ ಬೇಕು ನೀವು ಕೇಳಿ, ನಾನು ಹಾಕ್ತೀನಿ. ಓಕೆ, ಬಾಯ್.